ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. 3 ಗ್ರಂಥಾಲಯಗಳನ್ನು ಮಾಡೋದು ಅಂಥದ್ದು ಏನು ಸುಲಭ ಕೆಲಸ ಅಲ್ಲ. ಬಹಳಷ್ಟಾಗಲಿ ಅದು ನಿಖಿಲೇಶ್ಗೂ ಮತ್ತು ಇಡೀ ಕಲೀಸು ಟೀಮ್ ಇದೆ, ಅವ್ರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನಮಗೆಲ್ಲ ವಿದ್ಯಾರ್ಥಿಗಳು ಇದ್ದಾರೆ. ನಾವೆಲ್ಲ ಗ್ರಂಥಾಲಯಕ್ಕೆ ಹೋಗೋ ಸಮಯದಲ್ಲಿ ನಮ್ಮ ಶಿಕ್ಷಕರು ಕೂಡ ನಮಗೆ ಒಂದು ಕಥೆಯನ್ನು ಹೇಳ್ತಾ ಇದ್ರು ಯಾವಾಗಲೂ. ಅದೇ ರೀತಿ ಇವತ್ತು ಕೂಡ ಅವರು ಒಂದು ಕಥೆ ಹೇಳುವಂಥದ್ದು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಅದಕ್ಕೆ ನೇರವಾಗಿ ಅಲ್ಲಿಗೆ ಹೋಗೋಣ. ಒಂದು ಚಿಕ್ಕ ಸಣ್ಣ ಕಥೆ ಇದೆ. ಸೊ ಈ ಕಥೆಗೆ ನೇರವಾಗಿ ಹೋಗೋಣ. ದಯವಿಟ್ಟು ಶುರು ಮಾಡೋಣ. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನೀವು ಇಲ್ಲಿರೋ ನೀತಿ ಕಥೆಗಳು ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ 5 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ 5 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಅವನ ಮಕ್ಕಳು ಪ್ರತಿದಿನವೂ ಪರಸ್ಪರ ಜಗಳವಾಡುತ್ತಿದ್ದರು. ಇದು ವ್ಯಾಪಾರಿಗೆ ಬಹಳ ಬೇಸರ ತಂದಿತ್ತು. ವ್ಯಾಪಾರಿ ಯೋಚಿಸಿ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದ. ಒಂದು ದಿನ ಅವನು ತನ್ನೆಲ್ಲ ಮಕ್ಕಳನ್ನು ಕರೆದು ಅವನ ಬಳಿ ಕಡ್ಡಿಗಳನ್ನು ಸೇರಿಸಿ ಕಟ್ಟಿದ್ದ ಕಟ್ಟುಗಳಿಂದವು ದೊಡ್ಡ ಮಗ ಮುಂದೆ ಬಂದು, ನಾವು ನಿಜಕ್ಕೂ ಶಕ್ತಿವಂತರು ಎಂದ. ಹಾಗಿದ್ದರೆ ಈ ಕಟ್ಟನ್ನು ತುಂಡು ಮಾಡು ನೋಡೋಣ ಎಂದು ಸವಾಲು ಹಾಕಿದ ತಂದೆ. ದೊಡ್ಡ ಮಗ ತನ್ನೆಲ್ಲ ಶಕ್ತಿ ಬಳಸಿ ಅದನ್ನು ಮುರಿಯುವುದಕ್ಕೆ ಪ್ರಯತ್ನಿಸಿದ್ದ. ಆದರೆ ಅವನಿಂದ ಮುರಿಯಲು ಸಾಧ್ಯವಾಗಿಲ್ಲ. ನಂತರ ತನ್ನ ಇತರ ಮಕ್ಕಳಿಗೂ ಕಡ್ಡಿಗಳ ಕಟ್ಟನ್ನು ಮುರಿಯುವಂತೆ ಸವಾಲು ಹಾಕಿದ್ದ. ಯಾರಿಂದಲೂ ಅದನ್ನು ಮುರಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಇದನ್ನು ನೋಡಿದ್ದ ಅವನು ಈಗ ಕಟ್ಟುಗಳನ್ನು ಬಿಚ್ಚಿ ಕಡ್ಡಿಗಳನ್ನು ಒಂದೊಂದಾಗಿ ಮುರಿಯಿರಿ ಎಂದ. ಒಂದೊಂದು ಕಡ್ಡಿಯನ್ನು ಅವರೆಲ್ಲರೂ ಸುಲಭವಾಗಿ ಮುರಿಯಿದರು. ಒಗ್ಗಟ್ಟಿನ ಮಹತ್ವ ಅವರಿಗೆ ಅರ್ಥವಾಯಿತು. ನೀತಿ ಒಗ್ಗಟ್ಟಿದ್ರೆ ಗೆಲುವು, ಇಲ್ಲದಿದ್ರೆ ಸೋಲು.